ಒಬ್ಬ ರೈತನು ದೊಡ್ಡ ಕುರಿಯೊಂದನ್ನು ಅಡುಗೆ ಮಾಡಿ ತನ್ನ ಮಗನಿಗೆ, ಮಗನೇ, ನಮ್ಮ ನೆರೆಹೊರೆಯವರನ್ನೂ ಮತ್ತು ಸ್ನೇಹಿತರನ್ನು ಕರೆಯು, ನಾವೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಹೇಳುತ್ತಾನೆ. ಮಗನು ಹೊರಗೆ ಹೋಗಿ ನೆರೆಹೊರೆಯವರನ್ನು ಕರೆಯುವ ಬದಲು, ಬೆಂಕಿ, ಬೆಂಕಿ, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಎಂದು ಜೋರಾಗಿ ಕೂಗುತ್ತಾನೆ. ಇದನ್ನು ಕೇಳಿ ಕೆಲವು ಜನರು ಸಹಾಯ ಮಾಡಲು ಕೈಯಲ್ಲಿ ಬಕೆಟ್ಗಳನ್ನು ಹಿಡಿದುಕೊಂಡು ಓಡಿ ಬರುತ್ತಾರೆ. ಆದರೆ ಕೇವಲ ಊಟಕ್ಕಾಗಿ ಯಾವಾಗಲೂ ಬರುತ್ತಿದ್ದ ಸ್ನೇಹಿತರು ಯಾರೂ ಅಲ್ಲಿಗೆ ಸುಳಿಯುವುದಿಲ್ಲ. ಬಂದ ಜನರೆಲ್ಲರೂ ಸಂತೋಷದಿಂದ ಕುರಿಯ ಮಾಂಸವನ್ನು ತಿನ್ನುತ್ತಾರೆ. ಆಗ ತಂದೆಯು ಮಗನನ್ನು, ನಮ್ಮ ನಿಜವಾದ ಸ್ನೇಹಿತರು ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ಮಗನು ಮುಗುಳನಗುತ್ತಾ, ಯಾರು ಬೆಂಕಿಯನ್ನು ನಂದಿಸಲು ಓಡಿ ಬಂದರೋ ಅವರೇ ನಮ್ಮ ನಿಜವಾದ ಸ್ನೇಹಿತರು ಎಂದು ಉತ್ತರಿಸುತ್ತಾನೆ. ನಿಜವಾದ ಅತಿಥಿ ಸತ್ಕಾರ ಅಥವಾ ಪ್ರೀತಿ ನಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸುವವರಿಗೆ ಮಾತ್ರ ಮೀಸಲಾಗಿರಬೇಕು, ಕೇವಲ ಸ್ವಾರ್ಥಕ್ಕಾಗಿ ಜೊತೆಯಲ್ಲಿರುವವರಿಗಲ್ಲ ಎಂಬುದು ಈ ಕಥೆಯ ಮುಖ್ಯ ಸಂದೇಶವಾಗಿದೆ.